ಇವನಾರವ ಇವ ನಮ್ಮವ ನಮ್ಮವ ಅಂತ ಅನ್ನೋದು ವಚನ ಹೇಳೋದು. ಆ ವಚನ ಹೇಳ್ಬಿಟ್ಟು ನೀ ಯಾವ ಜಾತಿಯವನ ಅಂತ ಕೇಳೋದು. ವಚನ ಹೇಳೋದು ಬಸವಾದಿ ಶರಣರ ವಚನ, ಬಸವಣ್ಣವರು ಹೇಳದಂತ ವಚನ ಅಂತ ಹೇಳೋದು. ಆಮೇಲೆ ನೀ ಯಾವ ಜಾತಿಯವನು, ಯಾವ ಧರ್ಮಕ್ಕೆ ಸೇರಿದವನು, ನೀ ಯಾವ ಭಾಷೆ ಮಾತಾಡ್ತೀಯ, ನಿನ್ನ ಸಂಸ್ಕೃತಿ ಏನು, ಇದನ್ನು ಕೇಳೋದಿದೆಯಲ್ಲ, ಹೆಂಗೆ ಜಾತಿ ವ್ಯವಸ್ಥೆ ಹೋಗ್ತದೆ? ಮತ್ತೆ ನಿಮಗೆ ಆರ್ಥಿಕವಾಗಿ ಸಬಲತೆ ಬಂದ್ರೆ, ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ವ್ಯವಸ್ಥೆ ಅನುಭವಿಸಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಎಷ್ಟು ನೋವನ್ನು ಅನುಭವಿಸಿದ್ರು ಅವ್ರ ಜೀವನದಲ್ಲಿ. ಅಷ್ಟೊಂದು ದೊಡ್ಡ ಮೇಧಾವಿ ಆದರೂ ಕೂಡ, ಅಷ್ಟೊಂದು ವಿದ್ಯಾವಂತರಾದರೂ ಕೂಡ, ಜ್ಞಾನಿಯಾದರೂ ಕೂಡ ಈ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವನ್ನು ಅನುಭವಿಸಿದ್ರು, ಅವಮಾನಕ್ಕೆ ಒಳಗಾದರು. ನಾವ್ಯಾರು ಹಂಗಾಗಬಾರ್ದು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ. ನಾವೆಲ್ಲ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು, ಸಮಾನತೆಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಗ ಮಾತ್ರ ನಾವು ಮಾನವರಾಗಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ವಿದ್ಯಾವಂತರು ಕೂಡ ವೈಚಾರಿಕತೆಯನ್ನು ಬೆಳೆಸ್ಕೊಂಡಿಲ್ಲ, ವೈಜ್ಞಾನಿಕತೆಯನ್ನು ಬೆಳೆಸ್ಕೊಂಡಿಲ್ಲ, ಕಂದಾಚಾರ ಮೌಢ್ಯಗಳನ್ನು ಬೆಳೆಸ್ಕೊಂಡಿಲ್ಲ, ಅದನ್ನ ತೊಲಗಿಸಿಲ್ಲ, ಬಿಟ್ಟಿಲ್ಲ. ಇನ್ನ ನೀ ಯಾಕಪ್ಪ ಹಿಂಗ ಹುಟ್ಟಿ ಇದೀಯ, ನಾನು ಹಿಂದಿನ ಜನ್ಮದಲ್ಲಿ ಹಿಂಗೆ ಹುಟ್ಟುಬಿಟ್ಟಿದ್ದೆ, ಅದಕ್ಕೆ ಹಿಂಗ ಆಗ್ಬಿಟ್ಟಿದ್ದೀನಿ, ಈಗ ಹಿಂಗಿಲ್ಲ, ಬಟ್ಟೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ವಿದ್ಯೆ ಇಲ್ಲ, ಹಿಂಗ ಆಗ್ಬಿಟ್ಟಿದ್ದೀನಿ ಅನ್ನೋದು ಹಿಂದಿನ ಜನ್ಮ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ದೆ, ನಾ ಅದಕ್ಕೆ ಈ ಜನ್ಮದಲ್ಲಿ ಹಿಂಗ ಆಗ್ಬಿಟ್ಟಿದ್ದೀನಿ. ಇನ್ನೊಂದು ಏನ್ ಹೇಳಪ್ಪ ಅನ್ನೋದು ಹಣೆ ಬರಹ. ಬಹಳ ಜನ ವಿದ್ಯಾವಂತರು ಎಲ್ಲ ಹೇಳ್ತಾರೆ ಹಣೆ ಬರಹ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಡಾಕ್ಟರ್ಗಳು ಹೇಳ್ತಾರೆ, ತಿಮ್ಮಯ್ಯನವ್ರೆ ನೀವು ಹೇಳ್ತೀರ ಏನೋ ಗೊತ್ತಿಲ್ಲ ನನಗೆ, ಡಾಕ್ಟರ್ಗಳೆಲ್ಲ ಹೇಳ್ತಾರೆ ಹಣೆ ಬರಹ. ಅದಕ್ಕೆ ನಾವು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರನೇ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಪ್ರಾರಂಭ ಆದವು, ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಲಿ ಅಂತೇಳಿ. ಉದ್ದೇಶ ಏನು ಗೊತ್ತಾ, DSSನವ್ರು ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು ಅಂದ್ರೆ, ನಮಗೆ ಸಾರಾಯಿ ಅಂಗಡಿಗಳು ಬೇಡ, ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಬೇಕು, ಹೋಬಳಿಗೊಂದು ರೆಸಿಡೆನ್ಷಿಯಲ್. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದರು. ನಾವು ಈ ದಿನವನ್ನು ಆಚರಣೆ ಮಾಡಿಕೊಳ್ಳುವಾಗ, ಇಂಥ ಸಂವಿಧಾನದ ದಿನವನ್ನು ಆಚರಣೆ ಮಾಡುವಾಗ ಆತ್ಮಾವಲೋಕನ ಕೂಡ